ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿತಿಕ್ಷಾ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್. ಶುಚಿ ರುಚಿ ಪಾಕಶಾಲೆ ಅಂತ ಇರೋವಂಥ ಚಾನಲ್ನ ನಾನು ಲಿತಿಕ್ಷಾ ಬ್ಲಾಗ್ ಅಂತ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಹೆಸರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ಬ್ಲಾಗಲ್ಲಿ ಅಡುಗೆ ರೆಸಿಪಿ ಜೊತೆಗೆ ಬ್ಲಾಗ್ಸು ಕೂಡ ಕಂಟಿನ್ಯೂ ಆಗುತ್ತೆ. ಇದು 2ನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸಂಜೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ರಾಜ್ಕುಮಾರ್ ರೋಡಲ್ಲಿ ಒಂದು ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿಗೇನೆ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ತಾ ಅಲ್ಲೇನಾದರೂ ಔಟ್ಸೈಡ್ ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಈಗ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ಲೆಲ್ಲ ತುಂಬ ವೈರಲ್ ಆಗ್ತಿರೋದು ಬೊಂಬಾಟ್ ಬೋಂಡಾ ಅಂತ ಹೇಳ್ಬಿಟ್ಟು ಒಂದು ಚಾಟ್ ಸೆಂಟರು. ಇದು ನಮ್ಮ ಮೈಸೂರಲ್ಲೇ ಆಗಿರೋದ್ರಿಂದ ನಾವು ಒಂದ್ಸರಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಅಲ್ಲಿ ಎಲ್ಲ ಥರದ ವೆರೈಟೀಸ್ ಆಫ್ ಬೋಂಡಾ, ಬಜ್ಜಿ ಎಲ್ಲ ಕೂಡ ಇತ್ತು. ನಾವಲ್ಲಿ ಎಲ್ಲನೂ ಕೂಡ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೊಂದಾಗೆ ಸ್ಯಾಂಪಲ್ ಅಂತ ಅಂದ್ಬಿಟ್ಟು ಫಸ್ಟು ಒಂದೊಂದಾಗಿ ತೊಗೊಂಡ್ವಿ. ಫಸ್ಟು ಬ್ರೆಡ್ ಬೋಂಡಾ ಅಂತ, ಬ್ರೆಡ್ ಬಜ್ಜಿ ಅಂತ ಹೇಳ್ಬಿಟ್ಟು ಅದು ತೊಗೊಂಡಿದ್ವಿ. ಮತ್ತು ಅಲ್ಲಿ ಸ್ಪೆಷಲ್ಲಾಗಿ ಅಂತೇಳಿದರೆ ನಮಗೆ ಈ ಬೀಟ್ರೂಟ್ ಬೋಂಡಾ ಅಂತ ಹೇಳ್ಬಿಟ್ಟು ತುಂಬ ಸಿಕ್ತು. ನಾನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬ್ರೆಡ್ ಬೋಂಡಾ ಅಂತ ಹೇಳ್ಬಿಟ್ಟು ಬ್ರೆಡ್ ಬಜ್ಜಿ ಮಾಡಿದರು. ಆ ಬ್ರೆಡ್ ಬಜ್ಜಿನೂ ಅಷ್ಟೇ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ನಾನು ಪೈನಾಪಲ್ ಬಜ್ಜಿನ ಟೇಸ್ಟ್ ಮಾಡಬೇಕು ಅಂತ ಹೋಗಿದ್ದೆ. ಬಟ್ ಅಲ್ಲಿ ಪೈನಾಪಲ್ ಬಜ್ಜಿ ಎಲ್ಲ ಫುಲ್ ಆಲ್ರೆಡಿ ಎಲ್ಲ ಖಾಲಿಯಾಗಿತ್ತು. ಅವರು ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಏನೇನಿದೆ ಅದಷ್ಟು ಕೂಡ ಒಂದೊಂದು ಸ್ಯಾಂಪಲಾಗಿ ಕೊಡಿ, ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಎಲ್ಲ ಥರದ ಬಜ್ಜಿನೂ ಕೂಡ ನಾವು ಟೇಸ್ಟ್ ಮಾಡಿದ್ವು. ಆದರೆ ಹೇಳ್ಬೇಕಂದ್ರೆ ಬೊಂಬಾಟ್ ಬೋಂಡಾದಲ್ಲಿ ತುಂಬಾ ಎಲ್ಲ ಥರ ಬಜ್ಜಿಗಳಾಗಲಿ, ಎಲ್ಲ ಥರ ಟೇಸ್ಟ್ಗಳಾಗಲಿ ತುಂಬಾ ಚೆನ್ನಾಗಿದೆ. ನಾವು ಬಜ್ಜಿ ಎಲ್ಲ ತಿಂತ ಹಂಗೆ ವಾಚ್ ಮಾಡ್ತಾಯಿದ್ವಿ. ಇವರು ಯೂಸ್ ಮಾಡೋವಂಥ ಆಯಿಲು ಮತ್ತು ಯಾವ ಥರ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾರೆ ಅಂತೇಳ್ಬಿಟ್ಟು ತುಂಬಾ ಹೈಜಿನಿಕ್ಕಾಗಿ ಹ್ಯಾಂಡ್ ಗ್ಲೋವ್ ಆಗಲಿ ಅಥವಾ ಅವ್ರು ಯೂಸ್ ಮಾಡೋವಂಥ ಆಯಿಲ್ ಆಗಲಿ ಎಲ್ಲನೂ ಕೂಡ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡ್ತಾಯಿದ್ರು. ನಮಗಂತೂ ತುಂಬ ಇಷ್ಟ. ನೀವು ಯಾರಾದರೂ ಮೈಸೂರವರಾಗಿದ್ದರೆ ಹೋಗಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೋಗ್ತಾ ದಾರಿಲಿ ಎಳ್ನೀರು ನೋಡಿದ್ವಿ, ಅಲ್ಲಿ ಹಂಗೆ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಕುಡ್ಕೊಂಡು ಹೋದ್ವಿ. ನನ್ನ ಮಗನ ಟ್ಯೂಷನ್ ಬಿಟ್ಟಿದ್ದೆ, ಹಾಗೆಯೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟ್ಯೂಷನ್ನಿಂದ ಕರ್ಕೊಂಡೋಗಿ ಅವನಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವನಿಗೆ ತೊಗೊಳ್ತೀನಿ ಅಂದ ತಕ್ಷಣವೇ ಫುಲ್ ಖುಷಿ ಆಗೋಯಿತು. ಅದಕ್ಕೆ ಹೋಗಿ ಅವ್ನಿಗೆ ಇಷ್ಟ ಬಂದಿದ್ದನ್ನೇ ಚಾಯ್ಸ್ ಮಾಡಿಕೊಂಡು ಅವ್ನು ತೊಗೊಂಡ. ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ. ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ವಾಚ್ ಮಾಡಿ. ಥ್ಯಾಂಕ್ ಯು.